ಮೊದಲನೇದಾಗಿ ನಾನು ಹೇಳಬೇಕು ಅಂತಂದ್ರೆ ಅದು 100ಕ್ಕೆ 100 ಉದ್ದೇಶಪೂರ್ವಕವಾಗಿ ಆ ಒಂದು ಬೆಂಕಿಯನ್ನ ಅವ್ರು ಹಚ್ಚೋದ್ರ ಮೂಲಕ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಇವತ್ತು ನಮಗೆ ಕಂಡು ಬಂದಿರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ನಾನೊಂದು ಮೊದಲನೇದಾಗಿ ನಿಮಗೆ ಹೇಳಬೇಕು ಅಂತಂದ್ರೆ, ಮಾಧ್ಯಮಗಳಲ್ಲಿ ನಾನು ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಇವತ್ತು ನಾವು ರಿಜ್ವಾನ್ ಅಂತ ಹೇಳ್ಬಿಟ್ಟು ನಮ್ಮ ಸೈಟ್ ಇಂಜಿನಿಯರ್ ಅವರು ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಆ ಘಟನೆ ಆದಾಗ, ಯಾಕಂದ್ರೆ ಅವರು ನಮ್ಮ ಹೊಸದಾಗಿ ಬಂದಿರುವಂತ SP ಮೇಡಮ್ ಅಲ್ಲಿ ಕೆಳಗಡೆ ಇರೋ ಅಧಿಕಾರಿಗಳ ಮಾಹಿತಿಯನ್ನ ಪಡ್ಕೊಂಡ್ಬಿಟ್ಟು ಅವ್ರು ನಿನ್ನೆ ಮಾಧ್ಯಮಗಳಿಗೆ ತರಾತುರಿಯಾಗಿ ಮೇಲ್ನೋಟಕ್ಕೆ ಹೀಗೆ ಕಂಡು ಬರ್ತಾ ಇದೆ ಅಂತ ಹೇಳಿ ಅವ್ರು ಕೆಲವೊಂದು ವಿಷಯಗಳನ್ನ ಹೇಳಿದ್ರು. ಆದ್ರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅನ್ನುವಂತ ಒಂದು ನಂಬಿಕೆ ವಿಶ್ವಾಸ ಅವ್ರ ಮೇಲೆ ಎಲ್ರಿಗೂ ಕೂಡ ಇದೆ. ಬಳ್ಳಾರಿಯಲ್ಲಿ ಅವ್ರು ಬಂದ್ಮೇಲೆ ಬಹಳಷ್ಟು ಒಳ್ಳೇದಾಗ್ಬೋದು ಅಂತ ಹೇಳಿ. ಆದ್ರೆ ಅವರು ಕೆಳಗಡೆ ಇರುವಂತ ಅಧಿಕಾರಿಗಳು ಏನೇ ಹೇಳಿದ್ರು ಕೂಡ ಕೆಲವೊಂದು ವಿಷಯಗಳನ್ನ ಸಂಪೂರ್ಣವಾಗಿ ಅವರು ತಿಳ್ಕೊಂಡು ಮಾತಾಡ್ಬೇಕಾಗಿತ್ತು. ಅಂದ್ರೆ 11 ವರ್ಷಗಳಿಂದ ಲೇಔಟ್ ಅಬೆಂಡೆಂಟ್ ಆಗಿ ಪ್ರಾಪರ್ಟಿ ಇದೆ ಅನ್ನುವಂತ ಅವರು SP ಅವ್ರ ಮಾತು ಅದು ಕರೆಕ್ಟ್ ಅಲ್ಲ ಅನ್ನೋದಕ್ಕೆ, ಯಾಕಂದ್ರೆ ಅವ್ರ ಮಾಹಿತಿ ತಿಳ್ಕೊಬೇಕಾಗಿತ್ತು ಅಥವಾ ಕೆಳಗಡೆ ಅಧಿಕಾರಿಗಳು ಅವರಿಗೆ ಸರಿಯಾಗಿ ಮಾಹಿತಿ ಕೊಡಬೇಕಾಗಿತ್ತು. ಒಂದು. ಎರಡನೇದು, 4 ತಿಂಗಳ ಹಿಂದೆನೆ ಕಂಪ್ಲೇಂಟ್ ಕೊಟ್ಟಿದ್ದ FIR ಕಾಪಿ ನಾನು ನಿನ್ನೆ ತಮಗೆಲ್ಲರೂ ಕೂಡ ತೋರಿಸಿದ್ದೀನಿ. ನಾನು ಅಂದ್ರೆ ಆ ಪ್ರಾಪರ್ಟಿಗೆ ಅವ್ರ ಮಾತುಗಳಲ್ಲಿ ಹೇಳಿದ್ದೇನೆಂದ್ರೆ 11 ವರ್ಷಗಳಿಂದ ಇದು ಸರಿಯಾಗಿ ಮೇಂಟೈನ್ ಆಗದೆ ಇರುವಂತ ಅಬೆಂಡೆಂಟ್ ಪ್ರಾಪರ್ಟಿ ಅಂತ ಹೇಳಿರೋದು ಒಂದು. ಎರಡನೇದು, ಅಬೆಂಡೆಂಟ್ ಹೌಸ್ ಅಂತ ಹೇಳಿ ಬಳಸಿರುವಂತ ಪದ ಒಂದು. ಮತ್ತೆ ಅವರು ಪ್ರೈವೇಟ್ ಸೆಕ್ಯೂರಿಟಿನಾದ್ರೂ ಕೂಡ ಅಲ್ಲಿ ಅಟ್ಲೀಸ್ಟ್ ಇಡ್ಕೋಬೇಕಾಗಿತ್ತು ಅಂತ ಹೇಳಿ 3 ಪದಗಳನ್ನ ಹೇಳಿದ್ರು. ನಾನು ಆಸಿಫ್ ಮತ್ತು ಮಂಜುನಾಥ್ ಅನ್ನುವಂತ ಸೆಕ್ಯೂರಿಟಿ ಅಲ್ಲಿ ಇರೋ ಕಾರಣನೇ ಅಲ್ಲಿ ಆಗಿರುವಂತ ಕಳುವು ಪ್ರಕರಣಕ್ಕೆ 4 ತಿಂಗಳ ಹಿಂದೆ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು 3 ಬಂಧನ ಮಾಡಿರುವಂತ ವಿಷಯನೂ ತಮಗೆಲ್ಲ ನಾನು ನಿನ್ನೆ ಹೇಳಿರುವಂತದ್ದು ಅದು ರೆಕಾರ್ಡ್ ಇದೆ.